ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಶುಂಠಿ ಕಷಾಯ. ಅಜ್ಜಿಗೆ ಕೆಮ್ಮಿನ ಚಿಂತೆ ಆದರೆ ಮೊಮ್ಮಗಳಿಗೆ ಚಕ್ಲಿ ಚಿಂತೆ ಅಂತೆ. ಈ ಥರದ ಒಂದು ಗಾದೆ ಮಾತು ನಮ್ಮ ಕನ್ನಡದಲ್ಲಿದೆ. ಅಂದರೆ ನಮ್ಮ ಈ ಗಾದೆ ಮಾತಿಗೆ ಸೂಕ್ತ ವ್ಯಕ್ತಿಯನ್ನು ರಾಜಕೀಯದಲ್ಲಿ ಹುಡುಕೋದಾದರೆ ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಬಿಟ್ಟು ಇನ್ಯಾರು ಕೂಡ ಸೂಕ್ತವಾದ ವ್ಯಕ್ತಿ ಅಲ್ಲವೇ ಅಲ್ಲ. ಯಾಕೆಂದರೆ ಅವರಿಗೊಂದು ಡಿಪಾರ್ಟ್ಮೆಂಟ್ ಇದೆ, ಒಂದು ಇಲಾಖೆ ಇದೆ, ಜವಾಬ್ದಾರಿಯನ್ನು ಕೊಡಲಾಗಿದೆ. ಆದರೆ ಅವರ ಚಿಂತೆ ಮಾತ್ರ ಬೇರೆ ವಿಚಾರಕ್ಕೆ, ಬೇರೆ ಊರ ಬಗ್ಗೆನೇ ಇರುತ್ತೆ. ಇನ್ನು ಸದನದಲ್ಲಿ ಒಂದು ಮಾತನ್ನು ಹೇಳಿದ್ರು. ಏನಪ್ಪ ಅಂದರೆ, ಈಗ ಬೆಂಗಳೂರು ಏನು GDP ಇದೆಯಲ್ಲ, ಅದೇ ಥರದಲ್ಲಿ ಕರಾವಳಿಯಲ್ಲಿ ಸ್ವಲ್ಪ ಅಲ್ಲಿಯ ವಾತಾವರಣ ಸುಧಾರಿಸಿದರೆ ಅಲ್ಲಿ ಕೂಡ GDP ಜಾಸ್ತಿ ಆಗುತ್ತೆ, ಬೆಂಗಳೂರು ಥರನೇ ಕರಾವಳಿ ಬದಲಾಗೋಗುತ್ತೆ ಅಂತ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ಬಿಟ್ರು. ಅಂದರೆ ಈ ಹಿಂದೆ ಕೂಡ ಹೇಳಿದ್ರಲ್ಲ, ಅಲ್ಲಿ ಕೋಮು ದ್ವೇಷ ಜಾಸ್ತಿ ಇದೆ, ಹಾಗಾಗಿ ಅಲ್ಲಿ ಬಂಡವಾಳಗಳು ಹೂಡಿಕೆ ಇದೆಲ್ಲ ಕಷ್ಟ ಆಗ್ತಾ ಇದೆ, ಹಾಗಾಗಿ ಕರಾವಳಿ ಅನ್ನೋದು ಹಿಂದೆ ಬಿದ್ದಿದೆ. ಹಿಂದೂ ಮುಸ್ಲಿಂ ಗಲಾಟೆ ವಿಚಾರಕ್ಕೆ ಕರಾವಳಿ ಸುಧಾರಿಸಿಕೊಂಡ್ರೆ ಎಲ್ಲವೂ ಕೂಡ ಸಕ್ಕತ್ತಾಗಿರುತ್ತೆ ಅಂತ ಹೇಳಿದರು. ಅದೇ ರೀತಿಯಲ್ಲಿ ನಿನ್ನೆ ಮತ್ತೆ ಮಾತಾಡಿದ್ದಾರೆ ಕರಾವಳಿಯ GDPಯನ್ನು ಹೆಚ್ಚು ಮಾಡೋದ್ರ ಬಗ್ಗೆ. ಈಗ ಲೆಕ್ಕದಂತೆ ಅವರಿಗೆ ಕೊಟ್ಟಿರುವಂತಹ ಖಾತೆಗಳು ಯಾವ್ದ್ಯಾವುದು? ಪಂಚಾಯತ್ ರಾಜು, ಗ್ರಾಮೀಣಾಭಿವೃದ್ಧಿ ಇದೆ, ಜೊತೆಗೆ ITBT ಇದೆ. ITBT ವಿಚಾರಕ್ಕೆ ಈಗ ಕಲಬುರಗಿ ಹೆಂಗಿದೆ ಅಂತ ನಾನು ನನ್ನ ಫ್ರೆಂಡನ್ನ ಕೇಳಿದೆ. ಆತ ಕೂಡ ಕಲಬುರಗಿಯೇ ಇರ್ತಾನೆ. ಸೊ ಅವನು ಹೇಳ್ದ, ಅಯ್ಯಯ್ಯೋ ನಿನಗೆ ಗೊತ್ತಿಲ್ವಾ, ಕಲಬುರಗಿಯಲ್ಲಿ ಒಂದು ಇಂಟರ್ನ್ಯಾಷನಲ್ ವಿಮಾನ ನಿಲ್ದಾಣ ಆಗಿದೆ. ಖರ್ಗೆ ಅವ್ರ ಕುಟುಂಬ ಯಾವಾಗ ರಾಜಕೀಯಕ್ಕೆ ಬಂತಲ್ಲ ಅದಾದಮೇಲೆ, ಆಮೇಲೆ ಈ ಜಗತ್ತಿನ ಅತಿ ಶ್ರೇಷ್ಠ ITBT ಕಂಪ್ನಿಗಳೆಲ್ಲವೂ ಕೂಡ ಈ ಕಡೆ ಸೈಡು ಕಲಬುರಗಿಯಲ್ಲಿ ರಾರಾಜಿಸ್ತಾ ಇದೆ. ಇಲಾನ್ ಮಸ್ಕ್ ಒಂದು ಟೆಸ್ಲಾ ಬಂದಿದೆ, ಆ ಥರ ಈ ಥರ ಎಲ್ಲ ಹೇಳೋಕೆ ಶುರು ಮಾಡ್ದ. ಎಲ್ಲೈ ತನಕ ಅಂದರೆ ಆ್ಯಪಲ್ ಐಫೋನ್ ಎಲ್ಲ ಬರುತ್ತಲ್ಲ, ಎಲ್ಲಿಂದ ಅನ್ಕೊಂಡ್ರಿ? ಕಲಬುರಗಿಯಿಂದ ಅಂತ ಹೇಳ್ದ. ನಾನು ಶಾಕ್ ಆಗ್ಬಿಟ್ಟೆ. ITBT ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವ್ರೂರು ಕಲಬುರಗಿ, ಅವರು ಕರಾವಳಿಯಲ್ಲಿ ಅಷ್ಟೊಂದು ಆಲೋಚನೆ ಮಾಡಿದ್ದಾರೆ ಅಂದರೆ ತಮ್ಮೂರಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ ಮಾಡಿರ್ಬೋದಲ್ಲ ಅಂತ. ಆಮೇಲೆ ಗೊತ್ತಾಯಿತು, ನನ್ನ ಫ್ರೆಂಡ್ ಎಲ್ಲ ಹೇಳಿದ್ದು ಕಾಗಕ್ಕ ಗುಬ್ಬಕ್ಕ ಕತೆ ಅಂತ. ಅಂದರೆ ಕಲಬುರಗಿಯನ್ನು ಅದೆಷ್ಟು ಹಿಂದಿಡಲಾಗಿದೆ ಅಂದರೆ ಅಭಿವೃದ್ಧಿ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ, ಆ ಜನರಿಗೆ ಬೇಕಾಗೂ ಇಲ್ವೇನೋ. ಅದಕ್ಕಾಗಿಯೇ ಖರ್ಗೆ ಅವರ ಕುಟುಂಬಕ್ಕೆ ಸಾರಿ ಓಟ್ ಹಾಕ್ತಾರೆ. ಸೊ ಈ ತಲಾದಾಯ ಅಂತ ಕರೀತಾರಲ್ಲ, ಅದರಲ್ಲಿ ಕಲಬುರಗಿ ಹಿಂದಿದೆ. ಹಾಗೆ ಅಲ್ಲಿಯ ಈ ಲಿವಿಂಗ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರಲ್ಲ, ಅದು ಕಮ್ಮಿ ಇದೆ. ಹಾಗೆ ಅಲ್ಲಿಯ ಒಂದು ಶಿಕ್ಷಣ ಮಟ್ಟ ತುಂಬ ಕಮ್ಮಿ ಇದೆ. ಇದೆಲ್ಲವನ್ನು ಆಲೋಚನೆ ಮಾಡಿದಾಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಪ್ರಶ್ನೆ ಕೇಳಬೇಕು. ಸರ್, ಫಸ್ಟ್ ನೀವು ನಿಮ್ಮ ಊರನ್ನು ಉದ್ಧಾರ ಮಾಡಿ ಆಮೇಲೆ ಬೇರೆ ಕಡೆ ಚಿಂತೆ ಮಾಡಿ ಅಂತ. ಯಾಕೆಂದರೆ ಕಲಬುರಗಿ ಜನ ಅವರೇನೋ ಮಾಡ್ತಾರೆ, ಒಳ್ಳೆಯದನ್ನು ಮಾಡೋಕ್ಕೆ ಬಂದಿದ್ದಾರೆ ಅಂದ್ಕೊಂಡು ಓಟ್ ಹಾಕಿರ್ತಾರಲ್ಲ, ಹಾಗಾಗಿ. ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದಾರೆ ಈ RSSನ ವಿರುದ್ಧ ಮಾತಾಡೋದಕ್ಕೆ. ಮಧ್ಯ ಒಂದಿಷ್ಟು ಸ್ವಲ್ಪ ದಿವಸ ಸೈಲೆಂಟ್ ಆಗಿದ್ರು, ಆದರೆ ಮತ್ತೆ ಶುರು ಮಾಡ್ತಾರೆ. BJP RSS ಅಂದರೆ ಸಾಕು, ತಾನೇ ಮಾತಾಡಬೇಕು, ಅದರದ್ದು ವಕ್ತಾರನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ಕೊಂಡು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲಿ ತನಕ ಅಂತ ಕೇಳಿದ್ರೆ, ಚಿತ್ತಾಪುರದಲ್ಲಿ RSS ಪಥಸಂಚಲನ ಆಗ್ತಾ ಇತ್ತು. ಅದೇ ತಾರೀಕಿಗೆ ಇವರು ಕೈಯಾರೆ ಫಂಡಿಂಗ್ ಮಾಡಿ ಬೇರೆ 9 ಸಂಘಟನೆಗಳ ಪಥಸಂಚಲನಕ್ಕೆ ಪರ್ಮಿಷನ್ ಲೆಟರ್ ಹೋಗುತ್ತೆ. ಅಲ್ಲಿ ಮತ್ತೆ ಈ ಭದ್ರತೆಯನ್ನು ಕೊಡೋದು ಕಷ್ಟ ಆಗುತ್ತೆ ಅಂತ ಅಲ್ಲಿಯ ಇಲಾಖೆ ಇದನ್ನು ಪೋಸ್ಟ್ಪೋನ್ ಮಾಡುತ್ತೆ. ಆದರೆ ಕಾಮಿಡಿ ಗೊತ್ತಾ, ಅದೊಂದು ಯಾವುದೋ ಭೀಮ್ ಆರ್ಮಿ ಅಂತೆ, ಆ ಭೀಮ್ ಆರ್ಮಿಯ ಪಥಸಂಚಲನ ಬಿಟ್ಟರೆ ಮತ್ತು ಯಾವ ಪಥಸಂಚಲನವೂ ಆಗಿಲ್ಲ. ಅಲ್ಲಿ ಯಾವ ಸಂಘಟನೆಗಳು ಕೂಡ, ಯಾವೆಲ್ಲ ಸಂಘಟನೆಗಳಿಗೆ ಪ್ರಿಯಾಂಕ್ ಖರ್ಗೆ ಅವರು ಫಂಡಿಂಗ್ ಮಾಡಿ RSS ಪಥಸಂಚಲನ ದಿವಸನೇ ಇವರು ಕೂಡ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಅವರ ಪಥಸಂಚಲನ ಆಮೇಲೆ ಆಗಲೇ ಇಲ್ಲ. ಸೊ ಅಲ್ಲಿಗೆ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಪ್ರಿಯಾಂಕ್ ಖರ್ಗೆ ಅವರಿಗೆ RSS ಮೇಲಿನ ದ್ವೇಷ ಎಷ್ಟಿದೆ ಅಂತ. ಅಂದರೆ ಅವ್ರ ಡಿಪಾರ್ಟ್ಮೆಂಟ್ ಬೇರೆ ಇದೆ. ಈಗ RSS ಚಟುವಟಿಕೆಗಳಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದಲ್ಲಿ, ಅದು ಸಮಾಜಕ್ಕೆ ಅಪಾಯ ಅನ್ನಿಸಿದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ. ಅವರೇ ಪಾಪ ಗೊತ್ತಿಲ್ಲ ಅಂದ್ರೂ ಅವರು ಏನಾದರೂ ಮಾಡಬೇಕಲ್ಲ, ಅವರೇ ಮಾಡಬೇಕಲ್ಲ. ಆದರೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು RSS ಅಂದ ತಕ್ಷಣ ಫುಲ್ಲು ರೊಚ್ಚಿಗೀಳ್ತಾರೆ, ಲೆಟ್ರನ್ನ ಬರೀತಾರೆ, CMಗೆ ಲೆಟ್ರನ್ನ ಹಾಕಿ RSS ಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕು ಅಂತ ಮನವಿಯನ್ನು ಮಾಡ್ಕೋತಾರೆ. ಚಿತ್ತಾಪುರದಲ್ಲಿ RSSನ ಪಥಸಂಚಲನ ನಿಲ್ಲಿಸೋಕೆ ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾರೆ. ಅಲ್ಲಿ ಶ್ರಮನೂ ವೇಸ್ಟು, ದುಡ್ಡು ವೇಸ್ಟು. ಆ ಪಥಸಂಚಲನವನ್ನು ನಿಲ್ಸೋಕ್ಕಾಯ್ತಾ? ಖಂಡಿತ ಇಲ್ಲ. ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತು ಚಿತ್ತಾಪುರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ. ಸೊ ಈಗ ಕರಾವಳಿ ವಿಚಾರಕ್ಕೆ ಮಾತಾಡ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಅಲ್ಲಿಯವರು ವಾತಾವರಣ ಸರಿಯಾದರೆ, ಕೋಮುದ್ವೇಷ ಅನ್ನೋದು ಹೋದರೆ
ಈ GDP ಬೆಂಗಳೂರು ಲೆವೆಲಿಗೆ ಬರುತ್ತಂತೆ. ಇಷ್ಟೆಲ್ಲ ಆಲೋಚನೆ ಮಾಡೋರು ನಿಮ್ಮ ಕಲಬುರಗಿಯನ್ನು ಎಲ್ಲಿಟ್ಟಿದ್ದೀರಾ, ಆ ಊರಿನ ಉದ್ಧಾರಕ್ಕೆ ಏನೆಲ್ಲ ಪ್ಲ್ಯಾನ್ ಇದೆ ಅನ್ನೋದನ್ನು ಕೂಡ ನೀವು ಆಲೋಚನೆ ಮಾಡಬೇಕಾಗುತ್ತೆ. ಆಲೋಚನೆ ಮಾಡ್ತೀರಾ? ಖಂಡಿತ. ಇನ್ನೂ ಯಾರೆಲ್ಲ ಇನ್ಸೈಡ್ ಟ್ರಷನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.